ಸೇಂಟ್ ಜಾನ್ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ 2025-26ನೇ ಸಾಲಿನ ಸಂತ್ರಸ್ತರ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಶನಿವಾರ 10:30ಕ್ಕೆ ಮಸ್ಕಿ ಸೇಂಟ್ ಜಾನ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಶಾಲಾ ಸಂಸತ್ ಪದಾಧಿಕಾರಿಗಳ ಪ್ರಮಾಣ ವಚನ ಕಾರ್ಯಕ್ರಮ ಫಾದರ್ ಕ್ಸೇವಿಯರ್ ರವಿ ವ್ಯವಸ್ಥಾಪಕರು ಸೇಂಟ್ ಜಾನ್ ಹಿರಿಯ ಶಾಲಾ ಆವರಣ ವೇದಿಕೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಸ್ಕಿ ನ್ಯಾಯವಾದಿ ಸಂಘದ ತಾಲೂಕು ಅಧ್ಯಕ್ಷರಾದ ವೀರಭದ್ರಪ್ಪ, PSI ಭೀಮಾದಾಸ್, ಕುಮಾರ್ ಹಿರೇಮಠ್, ವಕೀಲರು ನೋಟ್ರಿ ಅಂತರಗಂಗೆ ಸುರೇಶ್, ಪಾಲನಾ ಸಮಿತಿ ಉಪಾಧ್ಯಕ್ಷರು ಮಸ್ಕಿ ಹಾಗೂ ಮಲ್ಲಪ್ಪ ನಾಗರಬೆಂಚಿ, ವಕೀಲರು, ಪ್ರಧಾನ ಕಾರ್ಯದರ್ಶಿ ತಾಲೂಕು ನ್ಯಾಯವಾದಿಗಳ ಸಂಘ ಮಸ್ಕಿ, 1ನೇ ಸಿಸ್ಟರ್ ರಾಣಿ ಸುಪೀರಿಯರ್ ಅಮರ ಪ್ರೇಮ್ ಆಶ್ರಮಸ್ಕಿ, ಸಿಸ್ಟರ್ ಜಯ, ಮುಖ್ಯ ಗುರುಗಳು ಸೇಂಟ್ ಜಾನ್ ಆಂಗ್ಲ ಮಾಧ್ಯಮ ಶಾಲೆ ಜೋಸೆಫ್ ಬಡಿಗೇರ್, ಮುಖ್ಯ ಗುರುಗಳು ಸೇಂಟ್ ಜಾನ್ ಶಾಲೆ ಸುರೇಶ್ ಕಾಟ್ಗಲ್, ಸಂತ ಜನರ ದೇವಾಲಯ ಪಾಲನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಸ್ಕಿ ಮತ್ತು ವಸಂತ ವೆಂಕಟಪುರ ಪಾಲಕರ ಪ್ರತಿನಿಧಿಯಾಗಿ ಭಾಗವಹಿಸಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿದರು. ಮೊದಲಿಗೆ ಪ್ರಾರ್ಥನಾ ಗೀತೆ, ವಿದ್ಯಾರ್ಥಿಗಳು ನೃತ್ಯ ಮಾಡುವುದರ ಮೂಲಕ ಹೂಗುಚ್ಛ ನೀಡಿ ಅತಿಥಿಗಳನ್ನು ವೇದಿಕೆಗೆ ಸ್ವಾಗತಿಸಿದರು. ನಂತರ ಸಸಿಗೆ ನೀರುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೇಳಿಕೊಳ್ಳುತ್ತೇನೆ, ಅವರ ಜೊತೆಗೆ ಎಲ್ಲಾ ಗಣ್ಯಮಾನ್ಯರು ಕೂಡ ಸಹಕರಿಸಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ 2025-26ನೇ ಸಾಲಿನ ಸಂಸತ್ತಿನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿ ಅಧಿಕಾರ ವಹಿಸಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಶಾಲಾ ಶಿಕ್ಷಕ ವ್ಯವಸ್ಥಾಪಕರಿಂದ ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರು ಹಾಗೂ ಶಾಲಾ ಸ್ಥಾಪಕರು ಸೇರಿದಂತೆ ಪಾಲಕರು ಉಪಸ್ಥಿತರಿದ್ದರು.
ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ಮುದ್ದು ಮಕ್ಕಳೇ, ನಿಜವಾಗಲೂ ನೀವು ಭಾಳ ಪುಣ್ಯ ಮಾಡಿರಿ. ನಮಗೆ ಈ ಈ ಈ ವಯಸ್ಸಿನೊಳಗೆ ನಮಗೆ ನಿಕ್ಕರ್ ಹಾಕೊಂಡು ಸಾಲಿ ಹೋಗಿ ನಾವು ನಿಜವಾಗ್ಲು ಹೇಳ್ಬೇಕಂದ್ರೆ. ಯಾಕಂದ್ರೆ ಅವಾಗ ಯಾವ್ದು ಇದ್ದಿಲ್ಲ, ಒಟ್ಟು ಸಾಲಿಗೆ ಬಂದ್ರೆ ಸಾಕಂತಿದ್ರು. ಸಾರು ಮನೆಗೆ ಬಂದು ನಮಗೆ ಕರ್ಕೊಂಬರ್ತಿದ್ರು, ಮನೇಲಿ ಮೇಲೆ ಕರ್ಕೊಂಬಂದಿವಿ ನಾವು ಕೆಲವೊಂದು ಹುಡುಗರು ನಾವು ಹೋಗಿ. ಇವತ್ತು ನೀವು ಇಷ್ಟು ಸಿಸ್ಟಮೆಟಿಕ್ ಆಗಿ ಒಂದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆರೋಗ್ಯ ಮಂತ್ರಿ ಇಷ್ಟೆಲ್ಲ ಮಾಡಿರಂದ್ರೆ ನಿಜವಾಗ್ಲೂ ಇದು ನಿಮ್ಮ ಒಂದು ಶಿಸ್ತಿನ ಮುಂದೆ ಭವಿಷ್ಯದ ಒಂದು ಹೆಜ್ಜೆ. ಇದು ನಿಮ್ಮ ಮಕ್ಕಳ ಇವತ್ತೇನು ಮಾಡ್ತಾರಲ್ಲ ಈ ಸ್ಕೂಲಲ್ಲಿ ಮಾಡ್ತಕ್ಕಂಥ ಕಾರ್ಯ ಎಲ್ಲರೂ ನಾವು ಶ್ಲಾಘನೀಯವನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಅದ್ಭುತವಾಗಿರ್ತಕ್ಕಂಥದ್ದು, ಎಲ್ಲ ಕಡೆ ಮಾಡಲಿದ್ನ, ಕೆಲವೇ ಸ್ಕೂಲಲ್ಲಿ ಮಾಡ್ತಾರೆ. ಹುಡ್ರಿಗೆ ಒಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಈ ಶಾಲೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಮಕ್ಕಳೇ, ಇದೇನು ನಿಮಗೆ ಅವರು ನಿಮ್ಮ ಮತ್ತೆ ನಮಗೆ ಇವ್ರು ಓಟ್ ಹಾಕಿಲ್ಲ, ನಮಗೆ ಇವ್ರು ನಮ್ಮ ಕಡೆ ಮಾತಾಡಿಲ್ಲ ಅಂತ ಯಾರೂ ಅನ್ಯತಾ ಭಾವಿಸಬಾರ್ದು. ವಿದ್ಯಾಭ್ಯಾಸದ ಬಗ್ಗೆ ಬಹಳ ಮಹತ್ವ ಕೊಡ್ರಿ. ಇಲ್ಲೇ ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಎದ್ದು ನಿಂತ್ಕೊಂಡು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ನಾನು ಒಬ್ಬೊಬ್ಬರ ಹೆಸರು ಹೇಳ್ತೇನೆ, ಅವರು ಕೈ ಚಾಚಿ ಪ್ರಮಾಣವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ. ನಾನು ಕುಮಾರಿ ಸುಪ್ರಿಯ, ತಂದೆ ಸುರೇಶ, 6ನೇ ತರಗತಿ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾಗಿ ಚುನಾಯಿತಳಾಗಿದ್ದು ಸೇಂಟ್ ಜಾನ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಗುರುವೃಂದದ ಮಾರ್ಗದರ್ಶನದೊಂದಿಗೆ ಶಾಲೆಯ ಎಲ್ಲಾ ನಿಯಮಗಳನ್ನು ಕಾಯ ವಾಚ ಮನಸ್ಸಿನೊಂದಿಗೆ ನನಗೆ ಕೊಟ್ಟ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುಮಾರ ಅಪ್ಪಾಜಿ ನಾಯಕ್, ತಂದೆ ಅಮರೇಶ್ ನಾಯಕ್, 6ನೇ ತರಗತಿ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಚುನಾಯಿತನಾಗಿದ್ದು ಸೇಂಟ್ ಜಾನ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಗುರುವೃಂದದ ಮಾರ್ಗದರ್ಶನದೊಂದಿಗೆ ಶಾಲೆಯ ಎಲ್ಲ ನಿಯಮಗಳನ್ನು ಕಾಯ ವಾಚ ಮನಸ್ಸಿನೊಂದಿಗೆ ನನಗೆ ಕೊಟ್ಟ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಂದೆ ಸಿದ್ದಪ್ಪ, ಮನೋಜ್ 7ನೇ ತರಗತಿ ಶಾಲಾ ಸಂಸತ್ ಚುನಾವಣೆಯಲ್ಲಿ ಆರೋಗ್ಯ ಮಂತ್ರಿ ನಾನು ಮಲ್ಲಿಕಾರ್ಜುನ, ತಂದೆ ಮೋನಿಕಾ, 7ನೇ ತರಗತಿ ಶಾಲೆ ಶಿಕ್ಷಕನಾಗಿ ಚುನಾವಣೆಯಲ್ಲಿ ಕ್ರೀಡಾ ಮಂತ್ರಿ. ಶಾಲಾ ಸಂಸತ್ ಚುನಾವಣೆಯಲ್ಲಿ ಮಂತ್ರಿಗಳಾಗಿ ಚುನಾಯಿತರಾಗಿದ್ದು ಸೇಂಟ್ ಜಾನ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಗುರುವೃಂದದ ಮಾರ್ಗದರ್ಶನದೊಂದಿಗೆ ಶಾಲೆಯ ಎಲ್ಲ ನಿಯಮಗಳನ್ನು ಕಾಯ ವಾಚ ಮನಸ್ಸಿನೊಂದಿಗೆ ನನಗೆ ಕೊಟ್ಟ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತೇವೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಕಾರ್ಯಗಳ ಪದಗ್ರಹಣ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ಗಣ್ಯ ವ್ಯಕ್ತಿಗಳನ್ನು ನೆನೆಯುತ್ತಾ ನಾನು ಒಂದೆರಡು ಮಾತನ್ನು ಆಡಲು ಪ್ರಾರಂಭಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ನಿಮಗಾಗಿ ಅದಲ್ವಾ? ಈಗ ತಾನೇ ಅನೇಕ ಗಣ್ಯ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಬದುಕಬೇಕು ಮತ್ತು ಆ ಬದುಕಕ್ಕೆ ಯಾವ ರೀತಿಯಾದಂತಹ ಅಂಶಗಳನ್ನು ನಾವು ಪಾಲಿಸಬೇಕೆಂತೇಳಿ ಅವರು ನಮಗೆ ಹೇಳಿಕೊಡ್ತಾರೆ. ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ವಿದ್ಯಾಭ್ಯಾಸ ಎಂದರೇನು, ಶಿಕ್ಷಣ ಎಂದರೇನು? ಆಗ ಆ ತತ್ವಜ್ಞಾನಿ ಈ ರೀತಿಯಾಗಿ ಹೇಳ್ತಾನೆ, ನಮ್ಮ ಮನುಷ್ಯ ಜೀವನವನ್ನು ನಾವು ಒಂದು ಸಾರಿ ಜೀವನ ಚಕ್ರದಲ್ಲಿ ಅವಲೋಕಿಸಿ ನೋಡಿದಾಗ ಮನುಷ್ಯನಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನು ಅಥವಾ ಮನುಷ್ಯನಲ್ಲಿರುವಂತಹ ಎಲ್ಲಾ ಭಾಗಗಳನ್ನು ನಾವು ಬದಲಾಯಿಸಬಹುದು. ಆತನ ಕೈ ಕಾಲುಗಳನ್ನು ಮುರಿದರೆ ಇನ್ನೊಬ್ಬರ ಕೈ ಕಾಲುಗಳನ್ನು ನಾವು ಹಾಕಬಹುದು. ಕಣ್ಣನ್ನು ಕಳೆದುಕೊಂಡರೆ ಕಣ್ಣನ್ನು ನಾವು ಹಾಕಬಹುದು. ಅಥವಾ ಆತನಲ್ಲಿರುವಂತಹ ಆ ಒಂದು ಅಂಗಾಂಗಗಳಲ್ಲಿ ನಾವು ಕಳೆದುಕೊಂಡಾಗ ಅದನ್ನು ನಾವು ಬದಲಾಯಿಸಬಹುದೆಂಬುದನ್ನು ಹೇಳುತ್ತಾ ಮತ್ತೆ ಆತ ಹೇಳುತ್ತಾನೆ, ನಮ್ಮ ತಲೆಯಲ್ಲಿದ್ದಂತ ಆ ಒಂದು ಮೆದುಳನ್ನು ಮಾತ್ರ ನಾವು ಬದಲಾಯಿಸಲು ಸಾಧ್ಯವಿಲ್ಲ, ಅದುವೇ ಆಗಿದೆ ಶಿಕ್ಷಣ ಎಂಬುದು. ಅಂದರೆ ನಾವು ಕಲಿತಂತ ವಿದ್ಯಾಭ್ಯಾಸವನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಅದು ನಮಗೆ ಅದು ಕಟ್ಟಿಟ್ಟಂತ ಬುದ್ಧಿಯಾಗಿರುತ್ತದೆ. ಅದಕ್ಕಾಗಿ ಪ್ರಿಯ ಮಕ್ಕಳೇ, ನಮ್ಮ ಜೀವನದಲ್ಲಿ 3 ಅಂಶಗಳನ್ನು ನಾವು ಪಾಲಿಸಬೇಕು. ಇಲ್ಲಿ ನಾವು ನೋಡುತ್ತೇವೆ, ನಮ್ಮ ಜೊತೆ PSIಗಳಿದ್ದಾರೆ, ನೋಟರಿ ವಕೀಲರು ಇದ್ದಾರೆ ಮತ್ತು ಅಧ್ಯಕ್ಷರಿದ್ದಾರೆ, ಇನ್ನಿತರ ಗಣ್ಯ ವ್ಯಕ್ತಿಗಳು ಸಹ ಇದ್ದಾರೆ. ಆದರೆ ಆ ಒಂದು ಅಧಿಕಾರವನ್ನು ಅವರು ಸ್ವೀಕರಿಸಬೇಕಾದರೆ ತಮ್ಮ ಜೀವನದಲ್ಲಿ ಅವರು 3 ರೀತಿಯಾದಂತಹ ಪಾಲನೆಗಳನ್ನು ಅಂಶಗಳನ್ನು ಅವರು ಕೈಗೊಂಡಿರ್ತಾರೆ. ಮೊದಲನೇದು, ನಾನು ನಿಮಗೆ 3D ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. 3 ರೀತಿಯಾದಂತಹ ಡಿ, ABCD. ಆ ಸಿಡಿಯಲ್ಲಿ 3 ಡಿಗಳನ್ನು ನಾವು ತೆಗೆದುಕೊಳ್ಳೋಣ. ಮೊದಲನೇ ಡಿ ಡಿಸಿಪ್ಲಿನ್, ಶಿಸ್ತು. ಮೊದಲನೇ ಡಿ ಶಿಸ್ತು. ಅದಕ್ಕೆ ನೆಲ್ಸನ್ ಮಂಡೇಲ ಹೇಳ್ತಾನೆ, ಮನುಷ್ಯ ತನ್ನ ಜೀವನದಲ್ಲಿ ಶಿಸ್ತಿನಿಂದ ಬಾಳಬೇಕಾದರೆ ಮುಖದಲ್ಲಿ ನಗು ಇರಬೇಕಂತ. ಮುಖದಲ್ಲಿ ಯಾವಾಗ ನಗು ಇರುತ್ತದೆ ಆತನ ಜೀವನ ಶಿಸ್ತಲ್ಲೇ ಹೋಗುತ್ತದೆ ಅಂತ. ಅದಕ್ಕಾಗಿ ನಾವು ನಮ್ಮ ವಿದ್ಯಾಭ್ಯಾಸವನ್ನು ನಾವು ಕಲಿಯಬೇಕಾದರೆ ಮೊದಲನೇದು ಡಿ ಡಿಸಿಪ್ಲಿನ್, ಡಿ ಫಾರ್ ಡಿಸಿಪ್ಲಿನ್, ಶಿಸ್ತು. ಎರಡನೇದು ಡಿ ಫಾರ್ ಡೆಡಿಕೇಶನ್, ಸತತ ಕಾರ್ಯ ನಿರ್ವಾತರಾಗಿರಬೇಕು ನಾವು. ಡಿ ಫಾರ್ ಡೆಡಿಕೇಶನ್. ಸದಾ ಶಾಲೆಯಲ್ಲಾಗಲಿ ಮನೆಯಲ್ಲಾಗಲಿ ವೈಯಕ್ತಿಕ ಜೀವನದಲ್ಲಾಗಲಿ ನಾವು ಏನ್ ಮಾಡ್ತಾ ಇರಬೇಕು, ನಮ್ಮ ಒಂದು ಕೆಲಸದಲ್ಲಿ ನಾವು ತಲ್ಲೀನರಾಗಿರಬೇಕು, ಡೆಡಿಕೇಶನ್ ಇರಬೇಕು. ಸತತವಾಗಿ ನಾವು ಕಾರ್ಯ ಪ್ರವೃತ್ತವಾಗಿದ್ದಾಗ ಮಾತ್ರ ನಾವು ಮಾಡುವಂತಹ ಕೆಲಸಕ್ಕೆ ಬೆಲೆ ಜಾಸ್ತಿ ಅಂತೆ. ಮೂರನೇ ಡಿ ಡಿಗ್ನಿಟಿ. ಅಂದರೆ ನಾವು ಶಿಸ್ತಿನಿಂದ ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ನಾವು ಪಡೆಯುವಂತಹ ಪ್ರತಿಫಲವೇ ಈ ಒಂದು ಡಿಗ್ನಿಟಿ, ಉನ್ನತ ಸ್ಥಾನಮಾನ. ಅದಕ್ಕಾಗಿ ಪ್ರಿಯ ಮಕ್ಕಳೇ, ಡಿಸಿಪ್ಲಿನ್, ಡೆಡಿಕೇಶನ್ ಅಂಡ್ ಡಿಗ್ನಿಟಿ ಇದು ನಿಮ್ಮ ಕೈಯಲ್ಲಿದೆ. ಯಾವಾಗ ನಾವು ಶಿಸ್ತಿನಿಂದ ಮತ್ತು ಚಾಚು ತಪ್ಪದೆ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡುತ್ತೇವೋ ಆಗ ನಾವು ಒಂದು ಉನ್ನತ ಸ್ಥಾನಕ್ಕೆ ಏರುತ್ತೇವೆ ಎಂಬುದಕ್ಕೆ ಯಾವುದೇ ರೀತಿಯಾದಂತಹ ಅನುಮಾನವಿಲ್ಲ. ಅದಕ್ಕಾಗಿ ಪ್ರಿಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತನಾಡಲು ನನಗೆ ಅವಕಾಶವನ್ನು ನೀಡಿದಂತ ನಿಮಗೆ, ನನ್ನ ಮಾತನ್ನು ಕೇಳಿದಂತ ನಿಮಗೆ ನಾನು ತುಂಬುವುದೇ ಧನ್ಯವಾದ ಸಲ್ಲಿಸ್ತೇನೆ. ದಯಮಾಡಿ subscribe now and press the bell icon. Never miss an update.